ಎಲ್ರಿಗೂ ನಮಸ್ಕಾರ. ನೋಡಿ, ನಾವು ಈ ದಿನ ಒಂದು 45 ಎಕರೆ ದಿ ಬೆಸ್ಟ್ ಕಂಡೀಷನ್ ಆಗಿರುವಂಥ ಒಂದು ಒಳ್ಳೆ ರೋಬಸ್ಟಾ ಕಾಫಿ ತೋಟನ ವೀಕ್ಷಕರಿಗೆಲ್ಲ ತೋರಿಸ್ತಿದ್ದೀವಿ. ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಬರುತ್ತೆ. ಹಾಸನಿಂದ ಈ ಪ್ರಾಪರ್ಟಿಗೆ ಒಂದು 30 ಕಿಲೋಮೀಟರ್ ಆಗುತ್ತೆ. ಸಕಲೇಶಪುರದಿಂದ ಈ ಪ್ರಾಪರ್ಟಿಗೆ 14ರಿಂದ 15 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರು ಮಂಗಳೂರು ಹೈವೇಯಿಂದ 10 ಕಿಲೋಮೀಟರ್ ಆಗುತ್ತೆ. ಮತ್ತು ಸ್ಟೇಟ್ ಹೈವೇಯಿಂದ ಈ ಜಾಗಕ್ಕೆ 3 ಕಿಲೋಮೀಟರ್ ಆಗುತ್ತೆ. ನಿಮಗೆ 2 ಕಡೆ ರೋಡ್ ಆಕ್ಸಿಸ್ ಇದೆ. ಮತ್ತು ಈ ಪ್ರಾಪರ್ಟಿಗೆ ನಾವು ಹೋಗುವಾಗ 1 ಕಿಲೋಮೀಟ್ರ್ ಮಾತ್ರ ಜಿಲ್ಲಿ ರೋಡ್ ಬರುತ್ತೆ, ಅದು ಕೂಡ 30 ಅಡಿ ಇದೆ. ಬೆಸ್ಟ್ ಲೊಕೇಶನ್ ಅಂತ ಹೇಳ್ಬೋದು. ಟೇಬಲ್ ಲೆವೆಲ್ ಇರುವಂಥ ಜಾಗ ಇದು. ನಿಮಗೆ 100% ಲೆವೆಲ್ ಜಾಗ ಬರುತ್ತೆ. ಆಮೇಲೆ ಈ ಪ್ರಾಪರ್ಟಿಲಿನ ವಾಟರ್ ಸೋರ್ಸ್ ಬಗ್ಗೆ ಮಾತಾಡೋದಾದರೆ ನಿಮಗೆ 4 ಕೆರೆ ಬರುತ್ತೆ, 8 ಬೋರ್ವೆಲ್ ಬರುತ್ತೆ. ಹಾಗೆ ಈ ಪ್ರಾಪರ್ಟಿಗೇನೆ ಅಟ್ಯಾಚ್ ಆಗಿ ಒಂದು ವಾಟರ್ ಸ್ಟ್ರೀಮ್ ಕೂಡ ಇದೆ. ವರ್ಷ ಪೂರ್ತಿ ನೀರು ಹರಿಯುತ್ತೆ. ದಿ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ. ಮತ್ತು ಈ ಪ್ರಾಪರ್ಟಿ ಒಂದು ಸೈಡ್ 35 ಎಕರೆ ಬರುತ್ತೆ, ಇನ್ನೂ ಒಂದು ಸೈಡು 8 ಎಕರೆ ಸಮಥಿಂಗ್ ಬರುತ್ತೆ. ಸೊ ನೀವು 35 ಎಕರೆ ಬೇಕು ಅಂದರೂ ತೊಗೋಬೋದು, ಇಲ್ಲ 20 ಎಕರೆ ಬೇಕು ಅಂದರೂ ಒಂದು ಬೌಂಡ್ರಿ ಬರುತ್ತೆ ತೊಗೋಬೋದು, 17 ಎಕರೆ ಕೂಡ ತೊಗೋಬೋದು. ಸೊ ನಿಮ್ಗೆ ಈ ಥರ ಆಪ್ಷನ್ ಇದೆ. ಒಂದು ಆಪ್ಷನ್ ಬಂದುಬಿಟ್ಟು 20 ಎಕರೆ, ಇನ್ನೊಂದು ಆಪ್ಷನ್ ಬಂದು 17 ಎಕರೆ, ಇಷ್ಟು ತೊಗೋಬೋದು ಈ ಪ್ರಾಪರ್ಟಿಯಲ್ಲಿ. ಆಮೇಲೆ ನಿಮಗೆ ಅರ್ಧ ಕಿಲೋಮೀಟ್ರು ಜಿಲ್ಲಿ ರೋಡ್ ಫೇಸಿಂಗೇ ಬರುತ್ತೆ ಪ್ರಾಪರ್ಟಿಗೆ. 100% ಲೆವೆಲ್ ಇದೆ. ತುಂಬ ಜಾತಿಯ ಕಾಡು ಮರಗಳಿದೆ, ಸಿಲ್ವರ್ ಓಕ್ ಮರಗಳಿದೆ. ಆಮೇಲೆ ಎಂಟೈರ್ ಎಸ್ಟೇಟು ನಿಮಗೆ ಡೆಡ್ ಲೈನ್ ಆಗ್ತಿದೆ, ಅಂದರೆ ಸ್ಪಾಟ್ ಜೆಟ್ ಮಾಡಲಿಕ್ಕೆ ಡೆಡ್ ಲೈನ್ ಆಗ್ತಿದೆ. ನೋಡಿ, ನೀವು ನೋಡ್ತಿರ್ಬೋದು ಎಲ್ಲ ಕಡೆ ಎಷ್ಟು ಲೆವೆಲ್ ಇದೆ ಅಂತ. ನಿಮಗೆ 45 ಎಕರೆಲಿ ಒಂದು 8ರಿಂದ 10 ಎಕರೆ ಹೊಸ ಪ್ಲಾಂಟೇಷನ್ ಆಗಿದೆ. ಇನ್ನೆಲ್ಲ ಸೂಪರ್ ಕಂಡೀಷನ್ ಇರುವಂಥ ತೋಟ. ಒಂದು ಒಳ್ಳೆ ಜಾಗ. 40ರಿಂದ 50 ಎಕರೆ ಯಾರಾದರೂ ಹುಡುಕ್ತಿದ್ರೆ ಇದಕ್ಕಿಂತ ಬೆಸ್ಟ್ ಜಾಗ ಮತ್ತೊಂದಿಲ್ಲ. ಫಾರ್ಮ್ ಹೌಸ್ ಮಾಡೋದಕ್ಕೆ, ವಿಲ್ಲಾ ಪ್ರಾಜೆಕ್ಟ್ ಮಾಡೋದಕ್ಕೆ, ರೆಸಾರ್ಟ್ಸ್ ಮಾಡೋದಕ್ಕೆ, ಇಂಟರ್ನ್ಯಾಷನಲ್ ಲೆವೆಲ್ ರೆಸಾರ್ಟ್ ಮಾಡೋದಕ್ಕೆ ತುಂಬ ಬೆಸ್ಟ್ ಜಾಗ ಅಂತ ಹೇಳ್ತೀನಿ. ಸ್ಟೇಟ್ ಹೈವೇನೂ ಹತ್ರ ಇದೆ, ನ್ಯಾಷನಲ್ ಹೈವೇನೂ ಹತ್ರ ಇದೆ, ಮತ್ತು ಒಳ್ಳೆ ಲೇಬರ್ ಏರಿಯಾ, ಅಕ್ಕಪಕ್ಕ ಹಳ್ಳಿಗಳಿದೆ, ಸೇಫ್ಟಿ ಆಗಿರುವಂಥ ಪ್ರದೇಶ ಇದು. ಆಮೇಲೆ ನೀರಿನ ಬಗ್ಗೆ ಮಾತಾಡೋಂಗಿಲ್ಲ. ಈ ಇರೋ ನೀರಿಗೆ 100ರಿಂದ 150 ಎಕರೆ ತೋಟನ ಮೇಂಟೈನ್ ಮಾಡ್ಬೋದು. ಮತ್ತು ಜನರಲ್ ಪ್ರಾಪರ್ಟಿ ಆಗಿದೆ, ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಈ ಪ್ರಾಪರ್ಟಿ ನಿಮ್ಮ ಡ್ರೀಮ್ ಪ್ರಾಪರ್ಟೀಸ್ ಅವರ ಅಂಡರಲ್ಲಿ ಬರುತ್ತೆ. ಸೊ ನಿಮಗೆ ನಾವು ಪ್ರತಿಯೊಂದೂ ನಿಂತು ನಿಮ್ಗೆ ಮಾಡಿಕೊಡ್ತೀವಿ. ಹಾಗೆ ನಮ್ಮ ಕಡೆಯಿಂದ ಈ ಪ್ರಾಪರ್ಟಿಗೆ ಪೂರ್ತಿ ಸೋಲಾರ್ ಫೆನ್ಸಿಂಗ್ ಹಾಕ್ಕೊಡ್ತೀವಿ. ಸೊ ಡೆಡ್ಲೈನ್ ಅಂತೂ ಕೆಲಸ ನಡೀತಿದೆ. ಒಂದು ಮನೆ ಒಂದಿದೆ, ಹಳೆ ಮನೆ. ಸೊ ನೀವು ಒಂದು ಮನೆ ಒಂದು ಮಾಡ್ಕೊಬೇಕಾಗುತ್ತೆ. ಬಿಟ್ಟರೆ ಇನ್ನು A to Z ಒಂದು ಪ್ರಾಪರ್ಟಿಗೆ ಏನೇನು ಫೆಸಿಲಿಟೀಸ್ ಬೇಕು ಎಲ್ಲ ಇದೆ. ನೋಡಿ, ಈಲ್ಡಿಂಗ್ ನೀವು ನೋಡ್ತಿದ್ರೆ ಹೇಗಿದೆ ಅಂತ ಎಲ್ಲ. ಆಮೇಲೆ ಸಾಯಿಲ್ ಬಗ್ಗೆ ಮಾತಾಡೋಂಗಿಲ್ಲ. ಎಷ್ಟು ರೆಡ್ ಸಾಯಿಲ್ ಅಂದರೆ ಇದು ತುಂಬ ಫಲವತ್ತಾಗಿರುವಂಥ ಭೂಮಿ, ಸಕ್ಕತ್ತಾಗಿದೆ. ಅಕ್ಕಪಕ್ಕ ಎಲ್ಲ 30 ಎಕರೆ 20 ಎಕರೆ ಈ ಥರ ದೊಡ್ಡ ದೊಡ್ಡ ತೋಟಗಳೇ ಇದೆ. 1 ಎಕರೆ ಜಿಲ್ಲಿ ರೋಡು ಅನ್ನೋದೊಂದು ಬಿಟ್ಟರೆ ಇನ್ಯಾವುದೇ ರೀತಿ ನೆಗೆಟಿವಿಟಿ ಇಲ್ಲ. ಇನ್ವೆಸ್ಟ್ ಮಾಡೋರು ಕಣ್ಣು ಮುಚ್ಕೊಂಡು ತೊಗೊಬೋದು. ಸಿಗಲ್ಲ ಈ ಥರ ಜಾಗಗಳು. ಇನ್ನು 3-4 ವರ್ಷ ಹೋಯಿತು ಅಂದರೆ 80ರಿಂದ 90 ಲಕ್ಷ 1 ಎಕರೆ ಕೊಡ್ತೀವಿ ಅಂತಂದ್ರೂ ಈ ಏರಿಯಾದಲ್ಲಿ ಪ್ರಾಪರ್ಟಿಗಳು ಸಿಗಲ್ಲ. ಸೊ ಓವರಾಲ್ ತೊಗೊಳೋದಾದರೆ ಒಳ್ಳೆ ವಾಟರ್ ಸೋರ್ಸ್ ಇದೆ, ಜಾಗ ಲೆವೆಲ್ ಇದೆ, ಸಕಲೇಶಪುರಕ್ಕೆ ಹತ್ರ ಇದೆ, ಬೆಂಗಳೂರು ಮಂಗಳೂರು ರೋಡ್ಗೆ ಹತ್ತಿರ ಇದೆ. ಚಿನ್ನದಂಥ ಜಾಗ ಅಂತ ಹೇಳ್ತೀನಿ. ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ನಂಬರ್ ಸ್ಕ್ರೀನ್ ಮೇಲೆ ಇರುತ್ತೆ, ನೀವು ಕಾಲ್ ಮಾಡ್ಬೋದು, ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು. ಹಾಗೆ ಇದೇ ರೀತಿ ಹೊಸ ಹೊಸ ಪ್ರಾಪರ್ಟಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮನಸ್ಸಿಂದ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.